ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ನಾಗೇಂದ್ರ ಅವರ ಕಚೇರಿಯಲ್ಲಿ ಇದೇ ಏಪ್ರಿಲ್ 20ರಂದು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದ್ದು, ಶಾಸಕರ ಸಹೋದರ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಬಿ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖಂಡರು ಬಸವಣ್ಣನವರ ಜೀವನ ಮೌಲ್ಯಗಳು, ಸಮಾಜ ಸುಧಾರಣೆಯಲ್ಲಿನ ಅವರ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ಸಮಾನತೆ, ಶ್ರಮದ ಗೌರವ ಮತ್ತು ಸತ್ಯನಿಷ್ಠ ಜೀವನ ವಿಧಾನವನ್ನು ಸಾರಿದ ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತವೆಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಗರ್ ಹುಕ್ಕುಂ ಸಮಿತಿಯ ಅಧ್ಯಕ್ಷ ತಿಮ್ಮನಗೌಡ, ಕೃಷಿ ಬೆಲೆ ಆಯೋಗದ ಸದಸ್ಯ ಸಿಂಧುವಾಳ ಗಾದಿಲಿಂಗನಗೌಡ, ಶಾಸಕರ ಆಪ್ತರಾದಂತಹ ಗೋವರ್ಧನ ರೆಡ್ಡಿ, ಅನ್ನ ನಾಗರಾಜ್ ಗೌಡ, ರಾಜೇಶ್, ಶ್ರೀನಾಥ್, ಗ್ಯಾರಂಟಿಗಳ ಉಪಾಧ್ಯಕ್ಷ ಸಂಗನಕಲ್ಲು ವಿಜಯಕುಮಾರ್, ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಕ ಚಂದ್ರಶೇಖರ್ ಆಚಾರ, ತಾಲೂಕಾ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ನಾಗಲಕೆರೆ ಗೀತಾ, ಕಾಂಗ್ರೆಸ್ ಮುಖಂಡರಾದ ಹನುಮೇಶ್, ಶಂಭು, ಮಮತಾ, ಕವಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. 12ನೇ ಶತಮಾನದಲ್ಲೇ ಒಂದು ತಾರತಮ್ಯ ಇತ್ತು. ಅದು ಒಂದು ಜಾತಿ ಪದ್ಧತಿ, ಧರ್ಮಗಳು ಎಲ್ಲನೂ ಒಂದು ಹೊಡೆದಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಅದನ್ನೇ ಹೋರಾಡ್ತಾ ಇದ್ದೀವಿ. 12ನೇ ಶತಮಾನದಿಂದ ನಮ್ಮ ವಚನ ಮೂಲಕ ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಪದ್ಧತಿಗಳು ತಲುಪಿಸೋದು ಇಷ್ಟು ವಿಳಂಬ ಆಗಿದೆ ಅಂತಂದ ಕಾರಣ ಅಂದ್ರೆ ನಮ್ಮಲ್ಲಿರುವಂತ ಒಂದು ಮನೋಭಾವ, ಮಾರ್ಗದರ್ಶನಗಳು ಕೊರತೆಯಿಂದ ಅದು ಆಗ್ತಾ ಇದೆ, ಇನ್ನು ಬರ್ತಾ ಆಗ್ತಾ ಇದೆ. ಸೊ ಹಂಗಾಗಿ ನಮ್ಮ ಮೊಟ್ಟ ಮೊದಲನೇ ಬಾರಿಗೆ ಸಂಸತ್ತನ್ನು ರಚಿಸಿದವರು ಅಂದ್ರೆ ಅದು ನಮ್ಮ ವಿಶ್ವಗುರು ಆದಂತ ನಮ್ಮ ಬಸವಣ್ಣವರಿಗೆ ಸಲ್ಲುತ್ತೆ ಅಂತ ಹೇಳ್ತೇನೆ. ಯಾಕಂತಂದ್ರೆ ಯಾವತ್ತಿನ ದಿವಸ ಅವರು ಅಂದ್ರೆ ಸರ್ವ ವರ್ಗಗಳ ಧರ್ಮಗಳ ಒಂದು ಪ್ರಜಾಪ್ರಭುತ್ವದ ಸಂಸತ್ತನ್ನು ರಚಿಸಿದ್ರು. ಅವತ್ತು ನಮ್ಮ ಈಗ ಮೊನ್ನೆ ತಾನೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಎತ್ತಿ ಹಿಡಿದು ಎಷ್ಟೆಲ್ಲ ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ. ಅದಕ್ಕೆ ಮೂಲ ಕಾರಣ ಅಲ್ಲಿಂದನೂ ಬಂದಿದೆ. ಆ ವಚನದಲ್ಲಿ ಕೂಡ ಅವರು ಎಲ್ಲಾ ಜಾತಿ ವರ್ಗದವರು ಒಂದೇ ಅಂತ ಅಂದಿನಿಂದ ಇಂದಿನವರೆಗೂ ಅವರು ಹೇಳ್ತಾ ಸಾರಿದ್ದಾರೆ. ನಮ್ಮ ಅದಕ್ಕೆ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಅಂತ ನಾವು ಹೇಳ್ತೀವಿ. ಎಲ್ಲಾ ಸಾರಾಂಶ ಇಷ್ಟೇ, ನಮ್ಮದು ಎಲ್ಲಾ ಜಾತಿ ಎಲ್ಲ ಒಂದೇ, ಜಾತಿ ಪದ್ಧತಿಯನ್ನು ತೊಲಗಿಸುವುದು. ಹಾಗೆ ಒಂದು ಮುಖ್ಯವಾದ ಒಂದು ವಚನಗಳಲ್ಲಿ ಕೂಡ ಒಂದು 3 ಮುಖ್ಯ ಕಾರಣಗಳನ್ನು ಹೇಳಿದ್ದಾರೆ. ಒಂದು ವಚನಗಳನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ, ಕಾಯಕುಡಿ ಕೈಲಾಸ ಅಂತ ಒಂದು, ದಾಸೋಹ ಒಂದು, ಈ ತರ 3. ಅದ್ರಲ್ಲಿ ಕಾಯಕವೇ ಕೈಲಾಸ ಅನ್ನೋದು ನಾವು ಬೆಂಗಳೂರಿಗೆ ನೋಡಿದಾಗ ನಮ್ಮ ವಿಧಾನಸೌಧದಲ್ಲಿ ಬರೆದಿದ್ದಾರೆ. ನಮ್ಮ ಬಸವಣ್ಣವರ ಒಂದು ವಚನದಲ್ಲಿ ಕಾಯಕವೇ ಕೈಲಾಸ ಅಂತಂದ್ರೆ ನಮ್ಮ ಶ್ರಮದ ಫಲ, ಅದೇ ನಾವು ಶ್ರಮ ವಹಿಸುವಂತ ಇದರಲ್ಲಿ ದೇವರನ್ನು ಕಾಣ್ಬೇಕಂತ ಹೇಳಿಕೊಟ್ಟಿರುವಂತ ನಮ್ಮ ಬಸವಣ್ಣನವರಿಗೆ ಬಹಳ ಒಂದು ನಾವು ಒಂದು ನಮನವನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ದಾಸೋಹ ಅಂದ್ರೆ ನಾವು ನಾವು ಯಾರೋ ಒಂದು ವರ್ಗದಲ್ಲಿ ಚೆನ್ನಾಗಿ ದುಡಿದು ಚೆನ್ನಾಗಿ ಆಯ್ತು ಅಂದ್ರೆ ಆ ಪಾಲಲ್ಲಿ ನಮ್ಗೆ ಯಾರಿಗಾದ್ರೂ ಒಂದು ಪಾಲನ್ನು ಕೊಟ್ಟು ಅವ್ರಿಗೂ ಸಹಾಯ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಹೇಳಿಕೊಟ್ಟಿದ್ದಂತ ನಮ್ಮ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರಿಗೆ ಒಂದು ಈ ಜಯಂತಿಯನ್ನು ಆಚರಿಸ್ತಾ ಇದ್ವಿ. ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿಯೊಂದು ಇದರಲ್ಲಿ ಕೂಡ ಅವರು ಅಂದ್ರೆ ನಮ್ಮ ಮಾರ್ಗದರ್ಶಕರಾಗಿ ಹಿಂದಿನ ದಿಶೆಯಲ್ಲಿ ಕೂಡ ನಾವು ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ವಚನ ಸಾಹಿತ್ಯ ಮೂಲಕ ನಾವು ತಿಳ್ಕೋಬೇಕು. ಈ ಜನರೇಷನ್ ಇಂದ ಮುಂದಿನ ಜನರೇಷನ್ ಕೂಡ ನಾವು ಈ ಒಂದು ವಚನಗಳನ್ನು ಉಳಿಸ್ತಾ ಹೋಗ್ಬೇಕು. ಅದಕ್ಕೆ ನಿದರ್ಶನವಾಗಿ ಇಡೀ ವಿಶ್ವ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ನಮ್ಗೊಂದು ಹೆಮ್ಮೆಯ ವಿಷಯ ಅಂತಂದ್ರೆ, ಲಂಡನ್ ಅಲ್ಲಿ ನಮಗೆ ನಮ್ಮ ವಿಶ್ವಗುರು ಜಗಜ್ಯೋತಿಯ ಬಸವಣ್ಣನವರನ್ನು ಪ್ರತಿಮೆ ಸ್ಥಾಪಿಸ್ತಾರೆ ಅಂದ್ರೆ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಹಾಗಾಗಿ ನಮ್ಮ ಈ ಪ್ರತಿಯೊಂದು ಒಂದು ವಿಷಯಗಳಲ್ಲಿ ನಾವು ಈಗಿರುವಂತಹ ಜನರೇಷನ್ ಅಲ್ಲಿ ಹಿಂದಿನಿಂದ ಹಿಡಿದು ಇಲ್ಲಿವರೆಗೂ ಒಂದು ಆ ಗ್ರಂಥಗಳು, ವಚನ ಸಾಹಿತ್ಯಗಳು ನಮ್ಗೆ ಅಚ್ಚು ಉಳಿದಂಗೆ ಇದು ನಾವು ಪಾಲಿಸ್ಬೇಕಂತ ಹೇಳ್ತಾ, ಮಹಾಮಾನವತ್ವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಮ್ಮ ಶಾಸಕರ ಕಚೇರಿಯಲ್ಲಿ ಇವತ್ತು ನಮ್ಮ ಎಲ್ಲರೂ ಸೇರಿ ಮಾಡುತ್ತಿದ್ದೀವಿ. ಎಲ್ಲಾ ಮುಖಂಡರಿದ್ದಾರೆ, ಅವ್ರೆಲ್ಲರಿಗೂ ನಾವು ಬಸವೇಶ್ವರ ಜಯಂತಿಯನ್ನು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಬಸವಣ್ಣ ಅಂದ್ಕೊಳ್ಳಿ 12ನೇ ಶತಮಾನದಿಂದ ಇಲ್ಲಿಯವರೆಗೆ ವರ್ಣ ವ್ಯವಸ್ಥೆ ಅದನ್ನು ನಿರ್ಮೂಲನೆ ಮಾಡಿ ಎಲ್ಲಾ ಸಮಾಜವನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳಿ ಕೂಡಲ ಸಂಘದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲಾ ಮನುಷ್ಯರು ಒಂದೇ ಅಲ್ಲಿರ್ತಕ್ಕಂಥ ಈ ಭೂಮಿ ಮೇಲೆ ಮೊದಲನೇ ಬಾರಿಗೆ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಿದ್ರು ಕೂಡ ನಮ್ಮ ವಿಶ್ವಗುರು ಬಸವಣ್ಣನವರು. ಅಲ್ಲಿ ಸಮುದಾಯವನ್ನು ಎಲ್ಲಾ ಸಮುದಾಯ ಒಗ್ಗರಣನ್ನು ಕೂಡಿಸಿಕೊಂಡು ಹೊಸ ತತ್ವದ ಅಡಿಯಲ್ಲಿ ಕೂಡ ಇವತ್ತು ನಾವು ಅಡಿಯಲ್ಲಿ ಕೂಡ ಹೊಸ ವಿಚಾರಗಳನ್ನು ಇಟ್ಕೊಂಡು ಕೂಡ ನಮ್ಮ ನಾಗೇಂದ್ರ ಕೂಡ ಅಂತ ಬಸವಣ್ಣನ ಚಿಂತನೆ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ಕೂಡ ಯಾವುದೇ ಜಾತಿ ಭೇದ ವರ್ಗ ಇಲ್ಲ ಇವತ್ತು ಸಮಯ ಕಾಪಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅಡ್ಡವರಿಗೆ ಇರ್ತಕ್ಕಂಥ ಯಾವುದೇ ಗಲಭೆಗಳಿಲ್ಲ, ಯಾವುದೇ ಇಲ್ಲ ಮತ್ತು ತುಂಬಾ ಸುಶಿಕ್ತವಾಗಿ ತುಂಬಾ ಶಾಂತಿಯುತವಾದ ಕ್ಷೇತ್ರದಲ್ಲಿ ಇವತ್ತು ಇದ್ದಾರೆ ಅಂತಂದ್ರೆ ಅದು ನಾಗೇಂದ್ರನವರು ಕಾರಣ. ಮತ್ತು ಬಸವಣ್ಣವರ ಆದೇಶಗಳು ಇವತ್ತು ಎಲ್ಲ ಕಡೆಯಲ್ಲಿ ಶಾಶ್ವತ ಇರ್ಲಿಕ್ಕೆ ಸಾಧ್ಯ. ಬಸವಣ್ಣವರ ವಿಚಾರದಲ್ಲಿ ಯಾರು ನಡೀತಾರೆ ಅಂತಂದ್ರೆ ಆ ಕ್ಷೇತ್ರ, ಊರು, ಮನೆ, ಆ ದೇಶ ಸುಭಿಕ್ಷವಾಗಿರ್ತದೆ. ಯಾವುದೇ ಗಲಾಟೆ ದೊಡ್ಡ ಗಲಭೆ ಇರೋದಿಲ್ಲ, ಅಲ್ಲಿ ಯಾವುದೇ ಜಾತಿ ಭೇದ ವರ್ಗ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಬಸವಣ್ಣ ತತ್ವ
ಚಿಂತಕರಾಗಿ ಅಹಿಂದ ನಾಯಕರಾಗಿ ಬಸವಣ್ಣನ ಆದಿಯಾಗಿ ಇವತ್ತು ನಮ್ಮ ನಾಯಕರುಗಳ ಆ ನಿಟ್ಟಿನಲ್ಲಿ ನಡೆಸಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಒಂದು ಮತದಾರ ವರ್ಗದ ಜನಗಳಿಗೂ ತುಂಬಾ ಒಂದು ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಇರ್ತಕ್ಕಂಥದ್ದು ಬಸವಣ್ಣನ ವಿಚಾರ ಕಾರಣ ಅಂತ ಹೇಳಿ ಇದು ಸೂರ್ಯ ನ್ಯೂಸ್ ಕನ್ನಡ.